ನಿಮ್ಮ ಮನೆಯಲ್ಲಿ ದಿನನಿತ್ಯ ಗೀಝರ್ಗೆ ಶೆಲ್ ಬಳಸ್ತಾ ಇದ್ದೀರಾ? ಹಾಗಾದರೆ ಈ ವಿಡಿಯೋನ ತಪ್ಪದೆ ಎಲ್ಲಾದರೂ ಮಿಸ್ ಮಾಡ್ದಂಗೆ ನೋಡಿ. ಹಾಯ್ ಹಲೋ ನಮಸ್ತೆ ಸ್ನೇಹಿತರೆ, ನಾನು ನಿಮ್ಮ ಸೌಮ್ಯ ತುಮಕೂರು. ಪ್ರತಿದಿನ ಶೆಲ್ಗಳ ಬೆಲೆ ದಿನ ದಿನ ಹೆಚ್ಚಾಗ್ತಾನೆ ಇದೆ. ಹಾಗಾಗಿ ನಾನು ನಿಮಗೊಂದು ಸೊಲ್ಯೂಷನ್ ತಗೊಂಡಿದ್ದೀನಿ. ಪ್ರತಿನಿತ್ಯ ನೀವು ಮನೆಯಲ್ಲಿ ಬಳಸುವ ಗೀಝರ್ಗೆ ಶೆಲ್ ಹಾಕುವ ಅವಶ್ಯಕತೆಯೇ ಇಲ್ಲ. ಈ ವಿಡಿಯೋನ ಪೂರ್ತಿ ನೋಡಿ. ಏನಪ್ಪ ವಿಷಯ ಅಂತಂದರೆ, 70 ರೂಪಾಯಿ ಇದ್ದಿದ್ದು ಶೆಲ್ಲು 80 ರೂಪಾಯಿ ಆಯಿತು, 90 ರೂಪಾಯಿ ಆಯಿತು, ಈಗ 100 ರೂಪಾಯಿ ಆಗಿದೆ. ಹಾಗಾಗಿ ಪ್ರತಿ ಮನೆಯಲ್ಲೂ ಶೆಲ್ಲುಗಳ ದಿನೇ ದಿನೇ ಬಳಸುವಂತಹ ಆಗಿದೆ. ವೆದರ್ಗೆ ಗೀಝರ್ನ ಬಳಸ್ತಾ ಇರ್ತೀರ, ಕೆಲವೊಂದು ಮನೆಯಲ್ಲಿ ಗೀಝರ್ ಬಳಸ್ತೀರಾ, ಕೆಲವೊಂದು ಮನೆಯಲ್ಲಿ ಕರೆಂಟ್ ಗೀಝರ್ನ ಬಳಸ್ತಾ ಇದ್ದೀರಾ. ಹಾಗಾಗಿ ನಾನು ಉಪಯುಕ್ತ ಮಾಹಿತಿನ ಕೊಡೋದಕ್ಕೆ ಬಂದಿದ್ದೇನೆ. ಯಾರು ಸ್ಕಿಪ್ ಮಾಡ್ದಂಗೆ ಒಂದು ಲೈಕ್ ಮಾಡಿ, ಹಾಗೆ ಒಂದು ಕಮೆಂಟ್ ಮಾಡಿ, ಇನ್ನೊಬ್ಬರಿಗೆ ಉಪಯೋಗ ಆಗಂಗೆ ಶೇರ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಬನ್ನಿ ಸ್ನೇಹಿತರೆ, ಇಲ್ಲಿ ಶೆಲ್ಲನ್ನು ಪ್ರತಿನಿತ್ಯ ನೀವು ಬಳಸ್ತಾ ಇರ್ತೀರಲ್ಲ, ಶೆಲ್ಲು ದಿನೇ ದಿನೇ ಮೊಬೈಲ್ ಚಾರ್ಜ್ ಮಾಡ್ದಂಗೆ ಹಾಗೆಯೇ ಡಿಸ್ಚಾರ್ಜ್ ಸಹ ಆಗ್ತಾ ಇರುತ್ತೆ. ಯಾಕೆ ಈ ಮಾಹಿತಿನ ನಾನು ಕೊಡ್ತಾ ಇರೋದು ಅಂತಂದರೆ, ದುಬಾರಿ ಆಗ್ತಾಯಿದೆ ಶೆಲ್ಲಿನ ಬೆಲೆ. ಹಾಗಾಗಿ ನಾನು ಗೀಝರ್ಗೆ ಶೆಲ್ ಬಳಸುವಂತಹ ಅವಶ್ಯಕತೆ ಇಲ್ಲ. ನಿಮಗೆ ಚಾರ್ಜರ್ ಬಳಸುವಂತಹ ಮಾಹಿತಿನ ನಾನು ನಿಮಗೆ ಕೊಡ್ತಾ ಇರ್ತಕ್ಕಂಥದ್ದು. ದಿನನಿತ್ಯ ನಿಮ್ಮ ಮೊಬೈಲ್ಗಳು ಚಾರ್ಜ್ ಬಳಸ್ತೀರಲ್ಲ, ಅದೇ ಥರ ಅಡಾಪ್ಟ್ರನ್ನ ನಾನು ನಿಮಗೆ ಮಾಹಿತಿನ ಕೊಡ್ತಾ ಇರ್ತಕ್ಕಂಥದ್ದು. ಈ ಅಡಾಪ್ಟ್ರಿಂದ ನಿಮಗೆ ಗೀಝರ್ಗೆ ಶೆಲ್ ಹಾಕುವ ಅವಶ್ಯಕತೆ ಇಲ್ಲ. ಈ ಕರೆಂಟ್ ಗೀಝರ್ನ ಯಾವ ರೀತಿ ನೀವು ಸ್ವಿಚ್ ಆನ್ ಮಾಡಿಕೊಂಡು ಗೀಝರ್ನ ಬಳಸ್ತೀರೋ ಅದೇ ರೀತಿಯೇ ಇದನ್ನು ಸಹ ನೀವು ಬಳಸ್ಕೊಬೋದು ಅಂತ ನಾನು ಮಾಹಿತಿನ ಕೊಡ್ತಾ ಇರೋದು. ಇದನ್ನು ಯಾವ ರೀತಿ ಇನ್ಸ್ಟಾಲೇಷನ್ನು ಸಹ ಮಾಡ್ತೀನಿ ಅನ್ನೋದನ್ನು ನಾನು ನಿಮಗೆ ಪ್ರತಿ ಮಾಹಿತಿನ ಕೊಡ್ಕೊತಾ ಹೋಗ್ತೀನಿ. ನೋಡ್ತಾ ಇರ್ಬೋದು, ಇಲ್ಲಿರ್ತಕ್ಕಂಥ ಹಾಗೆ ಇರಿ, ಇಲ್ಲಿರ್ತಕ್ಕಂಥ ಟರ್ಮಿನಲ್ಸನ್ನು ನಾನು ರಿಮೂವ್ ಮಾಡ್ತಾ ಇದ್ದೀನಿ. ರಿಮೂವ್ ಮಾಡಿದ ತಕ್ಷಣ ನಾನು ಚಾರ್ಜರ್ ಕನೆಕ್ಷನನ್ನು ಹಾಕ್ಕೊತಾ ಇದ್ದೀನಿ. ಲಾಸ್ಟ್ ಈಗೊಂದು 2-3-4 ಮಂತ್ಸ್ ಬ್ಯಾಕು ಒಂದು ವಿಡಿಯೋ ಹಾಕಿದ್ದೆ, ಒಳ್ಳೆ ಒಪಿನಿಯನ್ ಬಂದಿತ್ತು. ಆವಾಗ ಮಳೆಗಾಲ ಇರಲಿಲ್ಲ, ಈಗ ಮಳೆಗಾಲ ತಿರ್ಗಾ ಸ್ಟಾರ್ಟ್ ಆಗಿದೆ. ಹಾಗೆಯೇ ಪ್ರತಿ ಮನೆಯಲ್ಲೂ ಸಹ ಕರೆಂಟ್ ಗೀಝರ್ನ ಬಳಸ್ತಾ ಇರ್ತೀರ, ಹಾಗೆ ಗ್ಯಾಸ್ ಗೀಝರ್ನೂ ಸಹ ಬಳಸ್ತಾ ಇರ್ತೀರ. ಹಾಗಾಗಿ ನಾನು ಈ ಮಾಹಿತಿನ ಕೊಡೋದಕ್ಕೆ ಇಚ್ಛೆ ಪಡ್ತಾ ಇರೋದು. ಏನಪ್ಪ ಅಂತ ಅಂದರೆ, ನಾನು ಜನಗಳಿಗೊಂದು ಉಪಯೋಗ ಆಗಲಿ, ನನ್ನಲ್ಲಿರೋವಂಥ ಒಂದು ಕಲೆನ ಜನಗಳಿಗೂ ಸಹ ತಿಳ್ಕೊಂಡು ಅವರು ಸಹ ಯೂಸ್ ಮಾಡ್ಕೊಳ್ಳಿ. ನೀವೊಂದು ಮಾಹಿತಿ ಕೊಟ್ರಿ ತುಂಬ ಚೆನ್ನಾಗಿದೆ ಅಂತ ಅನ್ನಂಗೆ ಇರಬೇಕು, ಯಾವತ್ತೂ ಬ್ಯಾಡಾಗಿ ಬರಂಗೆ ಇರಬಾರ್ದು ಅಂತ ಹೇಳೋದಕ್ಕೆ ಇಚ್ಛೆ ಪಡ್ತೀನಿ. ನೋಡ್ತಾ ಇರ್ಬೋದು, ಈಗ ನಾನು ಇಲ್ಲಿ ಜಸ್ಟು ಈಗ ಅಡಾಪ್ಟ್ರ್ ಇದೆಯಲ್ಲ, ಈ ಅಡಾಪ್ಟ್ರಿಗೆ ನಾನು ಸಪ್ಲೈಗೆ ಕೊಟ್ಕೊತೀನಿ. ನೋಡಿ, ಈಗ ಇಲ್ಲಿ ಪವರ್ ಪಾಯಿಂಟ್ಗೆ ನಾನು ಇದನ್ನು ಹಾಕ್ಕೊತಾ ಇರೋದು. ಈ ಪವರ್ ಪಾಯಿಂಟ್ಗೆ ಇಲ್ಲಿ ಶೆಲ್ಲನ್ನು ನಾನು ಡಿಸ್ಕನೆಕ್ಟ್ ಮಾಡ್ತಾಯಿದ್ದೀನಿ. ನೋಡ್ತಾ ಇರ್ಬೋದು, ಇಲ್ಲಿ ನಾನು ಕರೆಂಟಿಗೆ ಸಪ್ಲೈ ಕೊಟ್ಕೊತಾ ಇರೋದು. ಕರೆಂಟಿಗೆ ಸಪ್ಲೈ ಕೊಟ್ಕೊಂಡ್ರೆ ಇಲ್ಲಿ ನಾನು ಚೆಕ್ಕಿಂಗ್ ಪರ್ಪಸ್ಗೆ ಒಂದನ್ನು ಟರ್ಮಿನಲ್ ಐತೆ, ಅದನ್ನು ಹಾಕ್ಕೊತೀನಿ. ನೋಡಿ ಯಾವ ರೀತಿ ಇಗ್ನೇಷನ್ ಬರುತ್ತೆ ಅಂತ. ಏನು ಡ್ಯಾಮೇಜಸ್, ಏನೇ ಬೇರೆ ಪ್ರಾಬ್ಲಮ್ ಏನು, ಪ್ರತಿಯೊಂದು ಮಾಹಿತಿನೂ ನಾನು ಜನಗಳಿಗೆ ಉಪಯೋಗ ಆಗಲಿ ಅಂತಲೇ ಕೊಡ್ತಾ ಇರ್ತೀನಿ. ನನ್ನ ಹತ್ರ ಬರಬೇಕು ಅಂತ ಏನಿಲ್ಲ, ಅವ್ರು ಫೋನ್ ಮಾಡಿ ಕೇಳಿದಾಗಲೂ ಸಹ ನಾನು ಮಾಹಿತಿನ ಕೊಡೋದಕ್ಕೆ ಇಚ್ಛೆ ಪಡ್ತೀನಿ. ಯಾಕೆ ಅಂತ ಅಂದರೆ, ಅವರಲ್ಲೂ ಒಂದು ಕಲೆ ಇರುತ್ತೆ, ಆ ಕಲೆನ ಅವ್ರು ವ್ಯಕ್ತಪಡಿಸಿರಲ್ಲ. ನಾನಾರು ಒಂದು ಕಲೆನ ವ್ಯಕ್ತಪಡಿಸಿದ್ರೆ ಅವರು ನೋಡಿದವರು ಅಟ್ಲೀಸ್ಟ್ ಒಂದು ಮಾಡ್ಕೊಳೋದಕ್ಕಾರ ಒಂದು ಪ್ರಯತ್ನ ಪಡ್ತಾರಲ್ಲ ಅನ್ನೋದಕ್ಕೆ ಈ ವಿಡಿಯೋನ ನಾನು ಮುಖಾಂತರ ನಿಮಗೆ ತೋರಿಸ್ತಾ ಇರೋದು. ನೋಡಿ, ಶೆಲ್ಲನ್ನು ನಾನು ಹಾಕದಲ್ಲೇ ನಾನು ಇದನ್ನು ಮಾಡಿರ್ತಕ್ಕಂಥದ್ದು. ಯಾಕೆ ಅಂತ ಅಂದರೆ, ನಿಮಗೆ ಗೊತ್ತಲ್ಲ, ರೇಟು ಇನ್ಕ್ರೀಸ್ ಆಗ್ತಾಯಿದೆ. ಹಾಗಾಗಿ ನೋಡಿ, ಆನ್ ಮಾಡೋದ್ರ ತಕ್ಷಣವೇ ಆನ್ ಆಗಬೇಕು. ಇದು ಪ್ರತಿ ಮನೆಯಲ್ಲೂ ಬಳಸುವಂತಹ ಗೀಝರ್ ಅವ್ರಿಗೆ ಉಪಯೋಗ ಆಗಲಿ ಅಂತಲೇ ನಾನು ಇದನ್ನು ಯೂಟ್ಯೂಬ್ ಚಾನಲಲ್ಲಿ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಫಸ್ಟ್ ಟೈಮು ನೋಡ್ತಾ ಇದ್ದರೆ ಫಾಲೋ ಮಾಡ್ಕೊಳ್ಳಿ, ಸೆಕೆಂಡ್ ಟೈಮ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿರೋರು ಒಂದು ಬೆಲ್ಲೈಕನ್ನ ಒತ್ಕೊಳ್ಳಿ, ಹಾಗೆ ಕಮೆಂಟ್ ಮಾಡಿ ಅಂತ ಹೇಳೋದಕ್ಕೆ ಇಚ್ಛೆ ಪಡ್ತೀನಿ. ಇದೇ ಥರ ಇನ್ಫಾರ್ಮೇಷನ್ ವೀಡಿಯೋಗಳು ನಿಮಗಾಗಿ ಬರ್ತಾ ಇರ್ತವೆ, ಫಾಲೋ ಮಾಡ್ಕೊಳ್ಳಿ ಅಂತ ಹೇಳೋದಕ್ಕೆ ಇಚ್ಛೆ ಪಡ್ತೀನಿ. ಮಾಹಿತಿ ಇಷ್ಟ ಆಯ್ತಾರೆ ಅಂದರೆ ಶೇರ್ ಮಾಡಿ. ಇದೇ ಥರ ಉಪಯುಕ್ತ ಮಾಹಿತಿ ಅಂದರೆ, ಇದರಲ್ಲೂ ತುಂಬ ಕಾಯಿಲೆಗಳು ಬರುತ್ತೆ, ಕಾಯಿಲ್ ಹೋಗ್ತಾ ಇರುತ್ತೆ, ಈ ಪಲ್ಸೇಟ್ರ್ ಬಾಕ್ಸ್ ಹೋಗ್ತಾ ಇರುತ್ತೆ, ಹಾಗೆ ನೀರು ಫ್ಲೋ ಕಮ್ಮಿ ಬರ್ತೈತೆ ಅಂತಂದರೆ ಇಲ್ಲಿ ಒಂದು ಫಿಲ್ಟ್ರ್ ಇರುತ್ತೆ, ಈ ಫಿಲ್ಟ್ರನ್ನು ಸಹ ತೆಗೆದು ಕ್ಲೀನ್ ಮಾಡ್ಕೊತಾ ಇರಬೇಕು.
ನೀವು ಬಳಸ್ತಲೇ ಇರಿ. 15 ದಿನಕ್ಕೊಂದ್ಸತಿ ಈ ನಾಬನ್ನ ತಿರುಗಿಸ್ತಾ ರೀಸೆಟ್ ಮಾಡ್ಕೊತಾ ಇರಿ. ಯಾಕೆ ಅಂತಂದರೆ ನೀರಿಗೆ ಇದು ರಸ್ಟ್ ಹಿಡ್ದಂಗಾಗಿ ಬ್ಲಾಕ್ ಆಗ್ತಾ ಇರುತ್ತೆ. ಅವಾಗವಾಗ ಒಂದು ಟೈಮಾರ ತಿರುಗಿಸ್ತಾ ಇರಿ. ಇದು ಗ್ಯಾಸ್ ವಾಲ್ ಇರುತ್ತೆ, ಇದು ಫ್ಲೇಮು ಸಮ್ಮರು ವಿಂಟರ್ಗೆ ಎರಡಕ್ಕೂ ಚೇಂಜ್ ಆಗುತ್ತೆ. ಇದು ವಾಟ್ರದ್ದು ಕನೆಕ್ಷನ್ ಇರುತ್ತೆ. ಇದನ್ನು ನೀವು ವಾಲ್ನ ಅಡ್ಜಸ್ಟ್ಮೆಂಟ್ ಮಾಡಿಕೊಂಡು ನೀವು ತಿರುಗಿಸ್ತಾ ಇರಬೇಕು ಅವಾಗವಾಗ. ಹಾಗಾಗಿ ಹೇಳೋದಕ್ಕೆ ಫ್ಲೇಮ್ ಕಮ್ಮಿ ಬರ್ತಾ ಇದೆಯಾ, ಫ್ಲೇಮಲ್ಲಿ ನಿಮಗೆ ಬೆಂಕಿ ಜಾಸ್ತಿ ಬರ್ತಾ ಇದೆಯಾ, ಹಾಗಾದರೆ ಏನೆಲ್ಲ ಕಾರಣಗಳು ಇರುತ್ತೆ ಅಂತಂದರೆ ಡಸ್ಟ್ ಹೋಗಿ ಫ್ಲೇಮ್ ಏನಾದ್ರು ಜಾಸ್ತಿ ಉರಿತಾ ಇದೆ ಅಂತ ಅಂದಾಗ ನಾನು ಅದನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ಕೊಡ್ತೀನಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.